ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಭಾರಿ ಹೋಗಿ ವಿಶ್ ಮಾಡೋಣ. ಏನ್ ಗೊತ್ತಾ, ನಾವು ಅವಳಿಗೆ ಸರ್ಪ್ರೈಸ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದೀವ. ಅವಳೇ ನಮ್ಗೆ ದೊಡ್ಡ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದಾಳೆ. ಹೌದಾ? ಅಯ್ಯೋ, ಮೊದ್ಲೇ ಹುಚ್ಚು ಹುಡುಗಿ ಕಣೆ ಅವಳು. ಏನ್ ಎಡವಟ್ ಮಾಡ್ಕೊಂಡ್ಲೆ? ಅಯ್ಯೋ, ಬರೀ ಎಡ್ವಟ್ ಅಂತಾನೆ ಮಾತಾಡ್ತಿಲ್ಲ ಯಾವಾಗ್ಲೂ. ಅವಳು ಆರಾಮಾಗಿ ಮಲ್ಕೊಂಡು ಗೊರ್ಕೆ ಹೊಡಿತಾ ಇದ್ದಾಳೆ. ಹೌದಾ? ಮಲಗಿದಾಳ? ನಡಿ ಎಬ್ಬಿಸ್ಬಿಟ್ಟು ವಿಶ್ ಮಾಡೋಣ. ಬಾಬಾ. ಏನ್ ಶಾಂತಿ ನೀನು? ನನಗೆ ಯಾವತ್ತಾದ್ರೂ ಈ ತರ ಎಲ್ಲ ಸರ್ಪ್ರೈಸ್ ಕೊಟ್ಟಿದ್ಯಾ? ಒಂದ್ ಕಣ್ಣಕ್ ಬೆಣ್ಣೆ, ಇನ್ನೊಂದ್ ಕಣ್ಣಕ್ ಸುಣ್ಣ. ಯಾವಾಗ್ಲೂ ಬರೀ ಇದೇ ಆಗೋಯ್ತು ನಿಂದು. ಅಲ್ಲ, ಇನ್ ಸ್ವಲ್ಪ ದಿವಸದಲ್ಲಿ ಮದ್ವೆ ಆಗಿ ಮನೆಯಿಂದ ಹೊರಟೋಗ್ತೀನಿ ನಾನು. ಪಾಪ ಅಜ್ಜಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ರೆ ನೀನ್ ನೋಡಿದ್ರೆ ಮಲಗಿರೋಳ್ ನೆಪ್ಸಕ್ ಹೋಗ್ತಿದ್ಯಾ. ಎತ್ತಿರೋಳ್ ಬಗ್ಗೆ ಕೇರೇ ಇಲ್ಲ. ಅಯ್ಯೋ 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 ಅಯ್ಯೋ, ಪುಟ್ಟ ಪಾಪ ಥರ ನೋಡು, ಹೊಟ್ಟೆ ಕಿಚ್ಚು ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಅಲ್ಲ ಕಣೆ ಪುಟ್ಟ, ನನ್ನ ಪಾಲ್ಗಿರೋದು ಈ ಮನೇಲಿ 2 ಪುಟ್ಟ ಜೀವಗಳು. ಒಂದನ್ನು ಮುದ್ದು ಮಾಡಿದ್ರೆ ಇನ್ನೊಂದಕ್ಕೆ ಹೊಟ್ಟೆ ಕಿಚ್ಚು ಅಂದ್ರೆ ನಾನು ಏನೇ ಮಾಡಲಿ. ಆಯ್ತು ಬಿಡು, ಈಗ ನಾನು ನಿನ್ನ ಜೊತೆ ಕುತ್ಕೊಂಡು ಹರಟೆ ಹೊಡಿತೀನಿ. ನಾಳೆ ಬೆಳಗ್ಗೆ ಅವಳಿಗೆ ವಿಶ್ ಮಾಡ್ತೀನಿ. ಅದೇನು ಹೇಳು ನಿನ್ನ ಕತೆ? ಅಮ್ಮ, ಆಕ್ಚುಲಿ ಏನ್ ಗೊತ್ತಾ ಶಾಂತಿ, ಪಾಪ ನಿನ್ಗೆ ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಬೆನ್ನೋ ಬರುತ್ತೆ. ಬಾ, ಹೋಗಿ ರೂಮಲ್ಲಿ ಮಲ್ಕೊಂಡು ಮಾತಾಡೋಣ. ಏನು ನೋಡ್ತಿದೆ ನಮ್ಮ ಬರ್ತ್ಡೇಗಳ ಮನಸ್ಸಲ್ಲಿ? ಈ ಡಾಕ್ಟರ್ಗೆ ಏನಿದ್ರು ಆಪ್ರೇಷನ್ ಸರಿ, ಈ ಸೆಲೆಬ್ರೇಷನ್ ಅಲ್ಲ ಅಂತಾನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ಕನ್ಸು ಕಾಣೋ ಅರ್ಹತೆ ನನಗಿಲ್ಲ ಅಂತ ನನಗೆ ಗೊತ್ತು. ನಮಗೆ ಥ್ಯಾಂಕ್ಸ್ ಹೇಳೋದು ತುಂಬ ಚಿಕ್ಕ ಪದನೆ. ಆದರೆ ಇದನ್ನು ಬಿಟ್ಟು ಬೇರೆ ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಿಲ್ಲ ಸರ್. ಮನಸ್ಸು ದೊಡ್ಡದಾಗಿರ್ಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀರಾ? ನೀನು ಜೀವನದಲ್ಲಿ ಬಂದಾಗಲಿಂದ ಎಷ್ಟು ಬದಲಾವಣೆ ಆಗಿದೆ ಅಂತ ನಿಮ್ಗೆ ಊಹೆನೂ ಇಲ್ಲ. ಅದನ್ನೆಲ್ಲ ಪಟ್ಟಿ ಮಾಡ್ತಿದ್ರೆ ಇದೆಲ್ಲ ಏನೂ ಅಲ್ಲ. ನೀವು ಹೀಗೆ ಹೇಳಿದ್ರೆ ನನಗೆ ಹೇಗೆ ಉತ್ತರ ಕೊಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಬಟ್ ನಿಜವಾಗ್ಲೂ ಇದು ನನಗೆ ದೊಡ್ಡ ಹಬ್ಬನೇ ಸರ್. ಇಷ್ಟಕ್ಕೆ ಹೀಗೆ ಹೇಳಿದ್ರೆ ಹೇಗೆ? ಇನ್ನೂ ಹಬ್ಬ ಇದೆ, ಮಾತಾಡೋದು ತುಂಬ ಮಾತು ಇದೆ. ಏನು ಹಾಗೆ ನೋಡ್ತಿದ್ದೀರಾ? ಕ್ಲಾಸಲ್ಲಿ ಪಾಠ ಮಾಡಿದ್ದು ಸಾಕು, ಇಲ್ಲಿ ಬೇಡ ಅಂತನಾ? ಹೇಳ್ಬಿಡಿ ಸರ್, ನಿಮ್ಮ ಮನಸ್ಸಿಗೆ ಅನ್ಸಿದ್ದನ್ನೆಲ್ಲ ಹೇಳ್ಬಿಡಿ. ಏನು ಮಾಡ್ತಿದ್ಯಾ ಮಗ? ಬ್ಯಾಡ ಮಗ, ಹೇಳೋ ಮಾತು ಕೇಳು ಮಗ. ನಿನ್ ಜೊತೆ ಇದ್ರೆ ನನಗೂ ಬೀಳುತ್ತೆ ಮಗ. ಆಚೆಗೆ ಮಗ, ನಿನ್ ಜೊತೆ ನನಗೂ ಸೇರ್ಸೋಡಿ. ನಿತ್ಯ ಬನ್ನಿ ಆಚೆ. ಸಂಜು, ಇವನೇನ್ ಮಾಡ್ತಿದ್ದಾನೆ ಇಲ್ಲಿ? ನಮ್ಮನೆಗೆ ಯಾಕೆ ಕಲ್ಲು ಹೊಡಿತಿದ್ದಾನೆ? ನನಗೂ ಗೊತ್ತಾಗ್ತಿಲ್ಲ, ಕುಡ್ಕೊಂಡು ಬಂದಿದ್ದಾನೆ ಅನ್ಸುತ್ತೆ. ಮುತ್ಕೆ ಬಾರೆ ಆಚೆಗೆ. ನಿನ್ ಮೊಮ್ಮಗಳು ಮದುವೆ ಮಾಡೋದಿಕ್ಕೆ ನಮ್ಮನೆ ದುಡ್ಡು ಬೇಕಾ ನಿನಗೆ? ಬಾರೆ ಆಚೆಗೆ. ನಿಧಿ ನಿತ್ಯನ ಇಟ್ಕೊಂಡು ಕಾಸು ಉಳ್ಸೋದಿಕ್ಕೆ ಎಮೋಷನಲ್ ಡ್ರಾಮಾ ಆಡ್ತಿದ್ಯಾ? ಮುತ್ಕೆ, ಕಳ್ಸೋರಿಬ್ಬರನ್ನ ಆಚೆಗೆ. ಬನ್ನಿ ಆಚೆ. ಕಮ್ ಔಟ್. ಇವತ್ತು ನೈಟ್ ಫುಲ್ಲು ಇದೇ ಎಂಟರ್ಟೈನ್ಮೆಂಟು.
ನಾಳೆ ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಇದೇ ಪೆಪ್ಪರ್ಮೆಂಟ್. ಅಕ್ಕಪಕ್ಕದ ಮನೆಯವರೆಲ್ಲ ನೋಡಿ ನೀವ್ ಎಂತವ್ರು ಅಂತ ತಿಳ್ಕೋಬೇಕು. ನೋಡ್ತಾ ಇರಿ, ಹಂಗ್ ಮಾಡಿಲ್ಲ ನನ್ನ ಹೆಸರು ಸಂಜುನೇ ಅಲ್ಲ. ಏಯ್ ಬರ್ರ ಆಚೆಗೆ. ಸರ್, ಅಜ್ಜಿಗೆ ಮೊದಲೇ ಹುಷಾರಿಲ್ಲ. ಇವನು ಈ ರೀತಿ ಬೇರೆ ಗಲಾಟೆ ಮಾಡ್ತಿದ್ದಾನೆ. ಅಜ್ಜಿ ಏನಾದರೂ ಹೊರಗೆ ಬಂದ್ರೆ ಇಷ್ಟೊತ್ತಲ್ಲಿ ಇಲ್ಯಾರು ಗಲಾಟೆ ಮಾಡ್ತಿದ್ದಾರೆ? ಇದೇ ನಿತ್ಯ ಬಂದ್ರೆ ಆಚೆ ನೋಡಿ. ಮಿಡಲ್ ಕ್ಲಾಸ್ ಮೆಂಟಾಲಿಟಿ. ಕೈಯಲ್ಲಿ ಕಾಸಿಲ್ಲ ಅಂದ್ರು ಶೋಕಿಂಗ್ ಮಾತ್ರ ಏನು ಕಡಿಮೆ ಇಲ್ಲ. ಏಯ್ ಬರ್ರ ಆಚೆಗೆ. ಏನ್ ಮಾಡ್ತಾ ಇದ್ದೀರಾ ನೀವು? ಬರ್ಬೇಕು ಹೈಟೆಕ್ ಕೈ ಒಡ್ಡೋ ಬಿಕ್ನಾಸಿ. ಯಾರಪ್ಪ ನೀನು? ನಿತ್ಯ, ಇವ್ನ ಲಚ್ಚಿ ಮೊಮ್ಮಗ. ಯಾಕಪ್ಪ ಹೀಗ್ ಮಾಡ್ತಾ ಇದೀಯಾ? ಯಾಕೀಗೆಲ್ಲ ಮಾತಾಡ್ತಿದ್ಯಾ? ಏಯ್ ಮುದ್ಕಿ, ಹೋಗಿ ನಿನ್ ಮುಖನ ಕನ್ನಡಿಲ್ ನೋಡ್ಕೊ. ನಿಮ್ಗಳ ಯೋಗ್ಯತೆಗೆ ನಮ್ಮನೆ ಬೇಕಾ ಫಂಕ್ಷನ್ ಮಾಡೋದಿಕ್ಕೆ? ಏಯ್ ನಿತ್ಯ, ನಾನು ಹೇಳೋದೆಲ್ಲ ಸತ್ಯ. ಕಾಸಿಲ್ದೆ ಕಜ್ಜಾಯ ತಿನ್ನೋ ಆಸೆ ಇದ್ರೆ ರಸ್ತೆ ಪಕ್ಕದಲ್ಲಿ ಕೂತ್ಕೊಂಡು ಕೈ ಚಾಚು. ಅದು ಬಿಟ್ಟು ನಮ್ಮನೆಗೆ ಬಂದು ನಮ್ಮ ಖರ್ಚಲ್ಲಿ ಮದುವೆ ಮಾಡ್ಕೋಬೇಕಾ? ಮರ್ಯಾದೆ ಇಲ್ಲ ನಿಮ್ಗೆ? ಏಯ್, ದುಡ್ಡಿನ ದುರಂಕಾರ ಇದ್ರೆ ನಿನ್ ಮನೇಲಿ ಇಟ್ಕೊ. ನೆಟ್ಟಗಿದ್ದಾಗ್ಲೇ ನಿನ್ ನಾಲ್ಗೆಗೆ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಈಗ ಕುಡ್ಕೊಂಡ್ ಬೇರೆ ಬಂದಿದ್ಯಾ? ಅಸಹ್ಯ. ಮೊದ್ಲು ನಡಿ ಇಲ್ಲಿಂದ. ಅಸಹ್ಯ? ಯು ಮೀನ್ ಡಿಸ್ಕಸ್ಟಿಂಗ್? ಎಲ್ಲಿಗೂ ಹೋಗಲ್ಲ. ಸಂಜು ಇಸ್ ಅ ಬ್ಯಾಡ್ ಬಾಯ್.